ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಬಂಗುಡೆ ತವಾ ಫ್ರೈ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಎಲ್ಲ ಸ್ಪೈಸಸ್ ಎಲ್ಲ ಹಾಕಿಕೊಂಡು ಮಾಡುವ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿದ್ದು, ಆದರೆ ಅವರೆಲ್ಲ ಆ ರೀತಿ ಸ್ಪೈಸಸ್ ಹಾಕೋದಿಲ್ಲ. ನಾನಿಲ್ಲಿ ಮನೆಯಲ್ಲಿ ಯಾವ ರೀತಿ ತಯಾರಿಸಬಹುದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿಕೊಡ್ತಾ ಇದ್ದೇನೆ. ಬನ್ನಿ ತಯಾರು ಮಾಡೋಣ. 2 ಬಂಗುಡೆ ತೊಗೊಂಡಿದ್ದೇನೆ ನೋಡಿ, ಸ್ಲೈಟಾಗಿ ಕಟ್ ಮಾಡ್ಕೊಂಡಿದ್ದೇನೆ ಕ್ಲೀನ್ ಮಾಡಿಕೊಂಡು. ಇನ್ನು ಇದಕ್ಕೆ ಮಸಾಲ ರೆಡಿ ಮಾಡುವ. ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಂಡೆ, 1/4 ಟೀ ಸ್ಪೂನಷ್ಟು ಜೀರಾ, 2 ಬಂಗುಡೆ ಇರುವ ಕಾರಣ ಸ್ವಲ್ಪ ಮಾಡ್ಕೊಳ್ಳೋ ಮಸಾಲೆ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಮೆಂತ್ಯ ತೊಗೊಂಡಿದ್ದೇನೆ, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದೆ ಕೆಲವರು ಖಾಲಿ ಮೆಣಸು ಮತ್ತು ಹುಳಿಯಿಂದ ಮಾಡ್ತಾರೆ. ನಾನಿಲ್ಲಿ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೇನೆ. ಒಂದು 3-4 ಬೆಳ್ಳುಳ್ಳಿ ಹಾಕ್ಕೊಂಡೆ, ಉದ್ದ ಮೆಣಸು ಹಾಕ್ತಾಯಿದ್ದೇನೆ, 4, 6, 8 ಉದ್ದ ಮೆಣಸು, ಗಿಡ್ಡ ಮೆಣಸು ಬೇಡ. ಅರಿಶಿನ ಪೌಡರ್ ಹಾಕ್ತಾಯಿದ್ದೇನೆ. ಇದನ್ನು ಮಸಾಲೆ ರುಬ್ಕೊಳ್ಳುವ. ಸಾಲ್ಟ್ ಹಾಕ್ತಾಯಿದ್ದೇನೆ ನೋಡಿ, ಸಾಲ್ಟ್ ಸರಿಯಾಗಿದೆ. ಇದನ್ನು ಮಸಾಲೆಯನ್ನು ಸ್ವಲ್ಪ ಹಚ್ಕೊಳ್ಳೋ ಇದಕ್ಕೆ. ಒಂದು 5 ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಮಾಡಿ ಈ ರೀತಿ ಇಡುವ. ತವಾ ಇಟ್ಟಿದ್ದೀನಿ ನೋಡಿ, ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೇನೆ, 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. 5 ಮಿನಿಟ್ಸ್ ಆಯಿತು ನೋಡಿ, ಮ್ಯಾರಿನೇಟ್ ಮಾಡಿದ್ದನ್ನು ಹಾಕ್ತಾಯಿದ್ದೇನೆ. ಒಂದು ಸೈಡ್ಗೆ ಮಸಾಲೆ ತಾಗಿದ್ದನ್ನು ಹಾಕ್ತಾಯಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಗ್ಯಾಸು, ನಿಧಾನ ಫ್ರೈ ಆಗಲಿ. ಪೂರ್ತಿಯಾಗಿ ಮಸಾಲೆ ಹಾಕಿಕೊಂಡೆ. ಅದೇ ರೀತಿ ಇನ್ನೊಂದನ್ನು ಕ್ಲಿಕ್ ಮಾಡಿಕೊಳ್ಳುವ, ಮಗುಚಿ ಹಾಕುವ. ಲೋ ಫ್ಲೇಮಲ್ಲಿ ಇಡಬೇಕು, ನಿಧಾನ ಫ್ರೈ ಆಗ್ತಾ ಇರ್ತದೆ. ಎಲ್ಲಾನೇ ಲೋ ಫ್ಲೇಮಲ್ಲಿ ಇಟ್ಟ ಕಾರಣ ಒಂದು 5 to 7 ಮಿನಿಟ್ಸ್ ಬೇಕಿದೆ.
ಫ್ರೈ ಆಗಲಿಕ್ಕೆ. ಸಾಕಿನ್ನು ಫ್ರೈ ಆಯಿತು ನೋಡಿ, ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಸರ್ವ್ ಮಾಡುವ. ಸರ್ವ್ ಮಾಡ್ತಾ ಇದ್ದೇನೆ ನೋಡಿ. ರೆಡಿ ಆಯಿತು ನೋಡಿ. ಯಾವ ರೀತಿ ಮಸಾಲೆ ಮಾಡಿಕೊಂಡು ಬಂಗುಡೆ ತವಾ ಫ್ರೈ ಮಾಡೋದು ಅಂತ ತೋರಿಸಿಕೊಟ್ಟೆ ಅಲ್ಲ. ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳುವ. ಹುಳಿ ಹಾಕಿದ್ದೇನೆ ನಾನು, ಅದು ಸ್ವಲ್ಪ ಹಾಕ್ತಾಯಿದ್ದೇನೆ ಸ್ಲೈಟಾಗಿ. ಲಿಂಬೆಯ ಟೇಸ್ಟೇ ಬೇರೆ, ಹುಳಿಗಿಂತಲೂ ಲಿಂಬೆ ಒಳ್ಳೆಯದು. ನೀವು ತಯಾರು ಮಾಡಿ, ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಪ್ಲೀಸ್. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.